ನಮಸ್ಕಾರ. ಇವತ್ತಿನ ದಿನ ಜುಲೈ ಮಾಸದ 2026ನೇ ಇಸ್ವಿಯ ಭವಿಷ್ಯವನ್ನು ತಿಳಿಸುವಂಥ ಪ್ರಯತ್ನ. ಕರ್ಕಾಟಕ ರಾಶಿ ಬಗ್ಗೆ. ಕರ್ಕಾಟಕ ರಾಶಿ ಮುಖ್ಯವಾಗಿ ಈ ರಾಶಿಗೆ ಉಚ್ಚನಾದಂಥ ಗುರುಬಲ ನಿಮಗೆ ತುಂಬ ಚೆನ್ನಾಗಿದೆ. ಗುರುಬಲ ಇರೋದರಿಂದ ಧನಾತ್ಮಕವಾದ ಬದಲಾವಣೆ ಆಗುತ್ತೆ. ಈ ಮಾಸದಲ್ಲಿ ಸಮೃದ್ಧಿಯಾದಂಥ ಉದ್ಯೋಗ, ಸಮೃದ್ಧಿಯಾದಂಥ ರೀತಿಯಲ್ಲಿ ನಿಮಗೆ ದಾಂಪತ್ಯ ಸೌಖ್ಯ ಮತ್ತು ಸಮೃದ್ಧಿಯಾದ ರೂಪದಲ್ಲಿ ನಿಮಗೆ ಹಣಕಾಸಿನ ಹರಿವು ಅಂತಕ್ಕಂಥದ್ದು ಈ ಮಾಸದಲ್ಲಿ ಚೆನ್ನಾಗಿ ಬರುತ್ತೆ. ಅದರ ಜೊತೆಯಲ್ಲಿ ಸ್ವಲ್ಪ ವಿರೋಧಿಗಳು ಜಾಸ್ತಿ ಆಗ್ತಾರೆ. ಬಂಧು ವಿರೋಧಿಗಳು ಅಥವಾ ಪಿತೃ ವಿರೋಧ ಅನ್ನುವಂಥದ್ದಾಗುತ್ತೆ. ಆದರೆ ಅವ್ರ ಜೊತೆಯಲ್ಲಿ ಕೂಡ ತಾವು ಒಡಂಬಡಿಕೆಯನ್ನು ಮಾಡಿಕೊಳ್ಳುವಂಥ ಪ್ರಯತ್ನ ನೀವು ಮಾಡಿ. ವಿರೋಧಿಗಳು ಹೇಗಿರ್ತಾರೋ ಹಾಗೆ ಮಿತ್ರರು ಇರ್ತಾರೆ. ಆ ಮಿತ್ರರನ್ನು ಗುರುತಿಸುವಂಥ ಪ್ರಯತ್ನ ಮಾಡಿ. ಎರಡನೇ ಮೇಲೆ ಇರತಕ್ಕಂಥ ಏನು ಶುಕ್ರನ ಎಫೆಕ್ಟು ನಿಮ್ಗೆ ತುಂಬ ಚೆನ್ನಾಗಿದೆ. ಇದು ಧನವನ್ನು ಕೊಡೋ ಜೊತೆಗೆ ಕೌಟುಂಬಿಕ ಸೌಖ್ಯವನ್ನು ಸಹ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾನೆ. ಸ್ವಲ್ಪ ನಿಮ್ಮ ಮಾತು ನಿಮ್ಮ ಹತೋಟಿಯಲ್ಲಿ ಇರಲಿ ಅಂತಕ್ಕಂಥ ಪ್ರಯತ್ನ ಮಾಡಿ. ಹಾಗೆ ಅಷ್ಟಮ ಭಾವದಲ್ಲಿ ಇರ್ತಕ್ಕಂಥ ರಾಹು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಆರೋಗ್ಯದಲ್ಲಿ ಏರುಪೇರಾಗುವಂಥ ಸೂಚನೆ ಬರುತ್ತೆ. ಆ ಆರೋಗ್ಯದಿಂದ ನಿಮ್ಮ ಮಾನಸಿಕ ಸಮತೋಲನ ಕಳ್ಕೊಳ್ಳುವಂಥ ಸೂಚನೆ ಕೂಡ ಈ ಮಾಸದಲ್ಲಿ ಕಾಣ್ತೀರಾ. ಹಾಗೆ 9ರ ಭಾಗದಲ್ಲಿ ಇರ್ತಕ್ಕಂಥ ಶನಿ ನಿಮಗೆ ಭಾಗ್ಯವನ್ನು ಕಲ್ಪಿಸ್ತಾ ಇದ್ದಾನೆ. ಅಂದರೆ ಇಷ್ಟು ದಿವಸ ಅನುಭವಿಸಿದಂಥ ನಕಾರಾತ್ಮಕ ದೋಷಗಳಿಗೆ ಈ ಮಾಸದಲ್ಲಿ ಉತ್ತಮವಾದಂಥ ಫಲ ಅಂತಕ್ಕಂಥದ್ದು ಕಾಣ್ತೀರಾ. ಮತ್ತು 16 ತಾರೀಕಿನ ನಂತರ ರಾಜಯೋಗವನ್ನು ನೀವು ಅನುಭವಿಸುವಂಥ ಯೋಗ ಇದೆ ಅಂತ ಹೇಳ್ಬೋದು. ಸೂರ್ಯ ಮತ್ತು ಗುರುವಿನ ಸಂಯೋಗದಿಂದಾಗಿ ಉತ್ತಮವಾದಂಥ ಫಲಿತಾಂಶ ನಿಮಗೆ ಸಿಗುತ್ತೆ. ಹಾಗೆ ಶೈಕ್ಷಣಿಕವಾಗಿರ್ತಕ್ಕಂಥ ಜನರಿಗೆ ಮುಖ್ಯವಾಗಿ ಶಿಕ್ಷಣ ಯಾವುದೋ ಆದರೂ ನೀವು ತಾಂತ್ರಿಕವಾದ ಶಿಕ್ಷಣ ಕಲಿಯುವಂಥವರಿಗೆ, ವೈದ್ಯಕೀಯ ಶಿಕ್ಷಣ ಮಾಡುವಂಥವರಿಗೆ ಈ ಕುಜನಿಂದ ತುಂಬ ಉತ್ತಮವಾದಂಥ ಫಲ, ಅಥವಾ ಡಾಕ್ಟರಿ ವೈದ್ಯ ಮಾಡತಕ್ಕಂಥ ಕ್ಷೇತ್ರದಲ್ಲಿ ಇದ್ದಂಥವ್ರಿಗೂ ಕೂಡ ಆ ಉದ್ಯೋಗದಲ್ಲಿ ಕೂಡ ಉತ್ತಮವಾದಂಥ ಫಲ ಸಿಗತಕ್ಕಂಥ ಯೋಗ ಇದೆ. ಹಾಗೆ ಈ ಅಂದರೆ ಪೊಲೀಸ್ ಅಥವಾ ಡಿಫೆನ್ಸ್ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಉತ್ತಮವಾದ ಉದ್ಯೋಗದಿಂದ ಧನಲಾಭ ಮತ್ತು ಪ್ರಮೋಷನ್ ಇತ್ಯಾದಿಗಳು ದೊರಕುವಂಥ ಯೋಗ ಕೂಡ ಈ ಅಂದರೆ ಕರ್ಕಾಟಕ ರಾಶಿಯವರಿಗೆ ಈ ಮಾಸದಲ್ಲಿ ಕಾಣ್ತಕ್ಕಂಥ ಯೋಗ ಇದೆ. ಹಾಗೆ ಈ ಶನೀಶ್ವರನ ಕೃಪೆ ನಿಮ್ಮ ಮೇಲೆ ತುಂಬ ಚೆನ್ನಾಗಿ ಬೀಳುತ್ತೆ. ಪಂಚಮ ಅಂದರೆ ನವಮ ಶನಿ ಅಂತಕ್ಕಂಥದ್ದಿದ್ದರೂ ಕೆಟ್ಟವನಾಗಿದ್ದರೂ ಸಹ ಗುರುವಿನ ದೃಷ್ಟಿಯಿಂದಾಗಿ ನಿಮ್ಮ ಜೀವನದ ಎಲ್ಲ ಕಾರ್ಯಗಳು ಯಶಸ್ವಿ ಆಗುತ್ತೆ ಅಂತ ಹೇಳ್ತಾ ಈ ವೃಶ್ಚಿಕ ಅಂದರೆ ಕರ್ಕಾಟಕ ರಾಶಿ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ.